ನೋಡೋಣ. ಇದು ಆ ಇವರದ್ದನ್ನೇ ನಿರೂಪಣೆ ಮಾಡ್ತಾ ಇದ್ದಾರೆ. ಎಲ್ಲೂರಿನ ವಿಶ್ವನಾಥನನ್ನೇ ಮತ್ತಷ್ಟು ಸ್ತೋತ್ರ ಮಾಡ್ತಾ ಇದ್ದಾರೆ. ಅಂಗಾನುಷಂಗತ ಭುಜಂಗ ಮತುಂಗ ಭೋಗಂ ಗಂಗಾ ತರಂಗ ಕೃತ ಮಂಗಲ ಮೂಲಿ ಭಾಗಂ ಸಂಗೀತ ಲೋಲಯತಿ ಪುಂಗವ ಗೀತ ಗಾಥಂ ತಂ ಗೌರ್ಯಪಾಂಗರ ಸಮಾಶ್ರಯ ವಿಶ್ವನಾಥಂ. ಅಂಗಾನುಷಂಗತ ಭುಜಂಗಂ ಅತುಂಗ ಭೋಗಂ, ತಮ್ಮ ಅವಯವಗಳಲ್ಲಿ ಹಾವುಗಳ ಅವಯವಗಳನ್ನು ಧರಿಸಿಕೊಂಡಿದ್ದಾರೆ. ಅಂತಂದ್ರೆ ಇಡೀ ಶರೀರದಲ್ಲಿ ಹಾವನ್ನ ಸುತ್ತಿಕೊಂಡಿದ್ದಾರೆ. ತನ್ನ ತೋಳುಗಳಲ್ಲಿ, ತನ್ನ ಕುತ್ತಿಗೆಯಲ್ಲಿ, ಹೀಗೆ ಅವಯವಗಳಲ್ಲಿ ಹಾವುಗಳನ್ನ ಕಟ್ಟಿಕೊಂಡಿದ್ದಾರೆ. ಗಂಗಾ ತರಂಗ ಕೃತ ಮಂಗಲ ಮೂಲಿ ಭಾಗಂ, ಗಂಗೆಯ ತರಂಗಗಳಿಂದ ಪವಿತ್ರವಾದಂತಹ ಶಿರಸ್ಸನ್ನ ಧರಿಸಿದ್ದಾರೆ. ಅಂದ್ರೆ ತಲೆಯ ಮೇಲೆ ಇಡೀ ಜಗತ್ತನ್ನ ಪವಿತ್ರೀಕರಣ ಮಾಡುವಂತಹ ಗಂಗೆಯನ್ನ ಧಾರಣೆ ಮಾಡಿದ್ದಾರೆ. ಸಂಗೀತ ಲೋಲ ಯತಿ ಪುಂಗವ ಗೀತ ಗಾಥಂ, ಸಂಗೀತ ರಸಿಕರಾದಂತಹ ಯಾವ ಯತಿಶ್ರೇಷ್ಠರು ಅಂತಿರ್ತಾರೋ, ಸನ್ಯಾಸಿಗಳು ಅಂತಿರ್ತಾರೋ, ಸಿದ್ಧರು, ಸಾಧ್ಯರು, ಗಂಧರ್ವರು ಅಂತಿರ್ತಾರೋ, ಅವರು ಹಾಡುವಂತಹ ಚರಿತ್ರೆಗಳನ್ನ ಹೊಂದಿದ್ದಾರೆ ರುದ್ರದೇವರು. ಅಂತಂದ್ರೆ ಅಂತಹ ಸ್ತುತ್ಯವಾದಂತಹ ಚರಿತ್ರೆಗಳನ್ನು ಹೊಂದಿದ್ದಾರೆ. ತ್ರಿಪುರಾಸುರ ಸಂಹಾರ, ದಕ್ಷಾಧ್ವರ ಭಂಗ, ವಿಷಪಾನ, ಇವೇ ಮೊದಲಾದಂತಹ ಜಗತ್ತಿಗೆ ಉಪಕಾರವನ್ನು ಮಾಡುವಂತಹ ದೊಡ್ಡ ದೊಡ್ಡ ಚರಿತ್ರೆಗಳನ್ನ ಹೊಂದಿದವರು ರುದ್ರದೇವರಾಗಿದ್ದಾರೆ. ಸಂಗೀತ ಲೋಲಯತಿ ಪುಂಗವ ಗೀತ ಗಾಥಂ ತಂ ಗೌರಿ ಅಪಾಂಗರ ಸಮಾಶ್ರಯ ವಿಶ್ವನಾಥಂ. ಗೌರಿ ಅಪಾಂಗರಸಂ, ಗೌರಿ ದೇವಿಯ ಕುಡಿನೋಟದಿಂದ ಆಧರಿಸಲ್ಪಡ್ತಾ ಇದ್ದಾರೆ. ಗೌರಿಯ ಕುಡಿನೋಟಕ್ಕೆ ಬೆರಗಾಗಿ ಆಸಕ್ತಿಯಿಂದ ನೋಡ್ತಾ ಇರುವಂತಹ ಗೌರಿಯ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಅಂತಹ ವಿಶ್ವನಾಥನನ್ನ ನಾನು ಆಶ್ರಯಿಸ್ತೇನೆ, ನಾವೆಲ್ಲ ಆಶ್ರಯಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಅಂಗಾನುಷಂಗತ ಭುಜಂಗಂ ಅತುಂಗ ಭೋಗಂ, ಉನ್ನತವಾದಂತಹ ಶರೀರ ಇದೆ. ಆ ಶರೀರದಲ್ಲಿ ಆಭರಣವನ್ನಾಗಿ ಹಾವುಗಳನ್ನು ಧರಿಸಿದ್ದಾರೆ. ಗಂಗಾ ತರಂಗ ಕೃತ ಮಂಗಲ ಮೌಲಿ ಮಾಲಂ, ಗಂಗೆಯ ಅಲೆಗಳಿಂದ ಅತ್ಯಂತ ಪವಿತ್ರವಾದಂತಹ ಜಟೆಯನ್ನ ಧರಿಸಿದವರಾಗಿದ್ದಾರೆ. ಅಂದ್ರೆ ತಲೆಯಲ್ಲಿ ಜಟೆಯಲ್ಲಿ ಗಂಗೆಯನ್ನು ಧರಿಸಿದವರಾಗಿದ್ದಾರೆ. ಸಂಗೀತ ಲೋಲ ಯತಿ ಪುಂಗವ ಗೀತ ಗಾಥಂ, ಸಂಗೀತ ಲೋಲ, ಸಂಗೀತದಲ್ಲಿ ಆಸಕ್ತಿ ಇರುವಂತಹ ಯತಿಪುಂಗವರು, ಶ್ರೇಷ್ಠರಾದ ಸನ್ಯಾಸಿಗಳು ಅಂತ ಯಾರಿದ್ದಾರೋ, ವಿರಕ್ತರು ಅಂತ ಯಾರಿದ್ದಾರೋ, ಅವರ ಸ್ತೋತ್ರಕ್ಕೆ ಯೋಗ್ಯವಾದಂತಹ ಕಥೆಯನ್ನ ಉಳ್ಳವರಾಗಿದ್ದಾರೆ ನಮ್ಮ ರುದ್ರದೇವರು. ಅಂತಹ ಗೌರಿ ಅಪಾಂಗ ರಸಂ, ಗೌರಿ ದೇವಿಯ ಕುಡಿನೋಟದಿಂದ ಆದರಪೂರ್ವಕವಾಗಿ ನೋಡಲ್ಪಡ್ತಾ ಇರುವಂತಹ ವಿಶ್ವನಾಥನನ್ನ ಆಶ್ರಯಿಸು ಅಂತ ನಮ್ಮೆಲ್ಲರಿಗೂ ಹೇಳ್ತಾ ಇದ್ದಾರೆ. ಇಂದ್ರಾದಿ ದೇವಗಣ ಸೇವಿತ ಪಾದಪದ್ಮ ವಂದಿತ ಪಾದಪದ್ಮಂ ಚಂದ್ರಾರ್ಧ ಚೂಡಮರವಿಂದ ದಲಾಯತಾಕ್ಷಂ ಕಂದರ್ಪ ವೈರಿಣಂ ಅನಿಂದ್ಯ ಮಮಂದ ಬೋಧಂ ತಂ ದೇವದೇವಮಿಮಮಾಶ್ರಯ ವಿಶ್ವನಾಥಂ.
ನಮಗೆ ಇದಕ್ಕೆ ಅರ್ಥ ಸ್ಪಷ್ಟವಾಗಿ ಗೊತ್ತಾಗಿ ಹೋಗ್ಬಿಡುತ್ತೆ. ಇಂದ್ರಾದಿ ದೇವಗಣ ವಂದಿತ ಪಾದ ಪದ್ಮಂ, ಇಂದ್ರಾದಿ ದೇವತೆಗಳ ಸಮೂಹದಿಂದ ನಮಸ್ಕೃತರಾಗಿದ್ದಾರೆ. ಚಂದ್ರಾರ್ಧ ಚೂಡಂ, ಅರ್ಧ ಚಂದ್ರನನ್ನ ಜಟೆಯಲ್ಲಿ ಧರಿಸಿದ್ದಾರೆ. ಅರವಿಂದ ದಲಾಯತಾಕ್ಷಂ, ಕಮಲದ ಪತ್ರದಂತೆ ವಿಶಾಲವಾದ ಮನೋಹರವಾದ ಕಣ್ಣುಗಳುಳ್ಳವರಾಗಿದ್ದಾರೆ. ಕಂದರ್ಪ ವೈರಿಣಂ, ಮನ್ಮಥನಿಗೆ ಶತ್ರು ಆಗಿದ್ದಾರೆ, ಅಂದ್ರೆ ಕಾಮವನ್ನು ಜಯಿಸಿದವರಾಗಿದ್ದಾರೆ. ಅನಿಂದ್ಯಂ, ಯಾರಿಂದಲೂ ಈ ತಪ್ಪು ಮಾಡಿದ್ದಾರೆ ಇವರು ಅಂತ ಹೇಳಲಿಕ್ಕೆ ಆಗದೇ ಇರುವ ಉನ್ನತವಾದ ಚರಿತ್ರೆ ಉಳ್ಳವರಾಗಿದ್ದಾರೆ. ಅಮಂದ ಬೋಧಂ, ಪೂರ್ಣ ಜ್ಞಾನವುಳ್ಳವರಾಗಿದ್ದಾರೆ. ಅಂತಹ ದೇವದೇವಂ, ಎಲ್ಲ ದೇವತೆಗಳಿಗೂ ಒಡೆಯನಾದಂತಹ ಇಮಂ, ಈ ವಿಶ್ವನಾಥಂ, ವಿಶ್ವನಾಥನನ್ನ ಆಶ್ರಯಿಸು ಅಂತ ಹೇಳ್ತಾ ಇದ್ದಾರೆ. ಇಂದ್ರಾದಿ ದೇವಗಣ ಸೇವಿತ ಪಾದ ಪದ್ಮಂ, ಇಂದ್ರಾದಿ ದೇವಗಣ, ಇಂದ್ರನೇ ಮೊದಲಾದ ಎಲ್ಲ ದೇವತೆಗಳಿಂದ ನಮಸ್ಕೃತರಾದಂತಹ ದೇವತೆ ರುದ್ರದೇವ, ಅಂತಹ ಚರಣ ಕಮಲವನ್ನು ಧರಿಸಿರುವಂತಹ ಚಂದ್ರಾರ್ಧ ಚೂಡಂ, ಅರ್ಧ ಚಂದ್ರನನ್ನ ಚೂಡ ಅಂತಂದು ಹೇಳಿದ್ರೆ ಶಿರಸ್ಸಿನ ರತ್ನವನ್ನಾಗಿ, ಜಟೆಯ ರತ್ನವನ್ನಾಗಿ ಮಾಡಿಕೊಂಡಿದ್ದಾರೆ. ಅರವಿಂದ ದಲಾಯ ತಾಕ್ಷಂ, ಕಮಲದ ಪತ್ರದಂತೆ ವಿಸ್ತಾರವಾದ ವಿಶಾಲವಾದ ಕಣ್ಣುಗಳುಳ್ಳವರಾಗಿದ್ದಾರೆ. ಕಂದರ್ಪ ವೈರಿಣಂ, ಕಂದರ್ಪ ಅಂತಂದು ಹೇಳಿದ್ರೆ ಕಂದರ್ಪೋ ದರ್ಪ ಕೋನಂಗಹ ಅಂತ ಮನ್ಮಥನನ್ನ ಕಂದರ್ಪ ಅಂತ ಕರಿತಾ ಇದ್ದಾರೆ. ಅಂತಹ ಮನ್ಮಥನ ವೈರಿಯಾಗಿದ್ದಾನೆ. ಅನಿಂದ್ಯಂ, ಯಾವ ನಿಂದನೆಗೂ ಯೋಗ್ಯನಾಗಿಲ್ಲ. ಅಂತಹ ಅಮಂದ ಬೋಧಂ, ಪೂರ್ಣ ಜ್ಞಾನವುಳ್ಳಂತಹ ದೇವದೇವಂ, ಎಲ್ಲ ದೇವತೆಗಳಿಗೂ ದೇವತೆಯಾದಂತಹ ವಿಶ್ವನಾಥಂ, ವಿಶ್ವನಾಥನನ್ನ ಆಶ್ರಯಿಸು ಅಂತ ಹೇಳ್ತಾ ಇದ್ದಾರೆ. ಇಷ್ಟಕ್ಕೆ ಇವತ್ತಿನ ಪಾಠವನ್ನು ನಿಲ್ಲಿಸ್ಕೊಂಡಿರೋಣ. 2 ಸ್ತೋತ್ರಗಳ ಪಾಠವಾಗಿದೆ. ಇದರಲ್ಲಿ ಏನಾದ್ರೂ ಸಂಶಯ ಇದ್ರೆ ಕೇಳಬಹುದು. ಇನ್ನೊಮ್ಮೆ ಹೇಳ್ತೇನೆ. ಅಂಗಾನುಷಂಗತ ಭುಜಂಗ ಮತುಂಗ ಭೋಗಂ ಗಂಗಾ ತರಂಗ ಕೃತ ಮಂಗಲ ಮೌಲಿ ಭಾಗಂ ಸಂಗೀತ ಲೋಲಯತಿ ಪುಂಗವ ನ ಗೀತ ಗಾಥಂ ತಂ ಗೌರ್ಯಪಾಂಗಮಾರಸಮಾಶ್ರಯ ವಿಶ್ವನಾಥಂ. ತನ್ನ ಶರೀರದ ಅವಯವಗಳಲ್ಲಿ, ಬಲಿಷ್ಠವಾದ ಅವಯವಗಳಲ್ಲಿ ಹಾವನ್ನ ಸರವನ್ನಾಗಿ, ತೊಳ್ಬಂದಿಯನ್ನಾಗಿ, ಕುತ್ತಿಗೆಯ ಮಾಲೆಯನ್ನಾಗಿ ಮಾಡಿಕೊಂಡಿದ್ದಾನೆ. ಜಟೆಯಲ್ಲಿ ಕಟ್ಟಿಕೊಂಡಿದ್ದಾನೆ, ಕಂಠದಲ್ಲಿ ಇಟ್ಟುಕೊಂಡಿದ್ದಾನೆ, ತೋಳ್ಬಂದಿಯನ್ನಾಗಿ ಮಾಡಿಕೊಂಡಿದ್ದಾನೆ. ಗಂಗಾ ತರಂಗ ಕೃತ ಮಂಗಲ ಮೌಲಿ ಮಾರಂ, ತನ್ನ ಶಿರಸ್ಸಿನಲ್ಲಿ, ಜಟೆಯ ಮಧ್ಯದಲ್ಲಿ ಇಡೀ ಜಗತ್ತನ್ನ ಪವಿತ್ರವನ್ನಾಗಿ ಮಾಡುವ ಗಂಗಾ ತರಂಗಗಳನ್ನ ಬಂಧಿಸಿ ಇಟ್ಟುಕೊಂಡಿದ್ದಾನೆ. ಸಂಗೀತ ಲೋಲ ಯತಿ ಪುಂಗವ ಗೀತಗಾಥಂ, ಸಂಗೀತದಲ್ಲಿ ಆಸಕ್ತರಾದಂತಹ ಯತಿ ಶ್ರೇಷ್ಠರು ಅಂತ ಯಾರಿದ್ದಾರೋ ಅವರಿಂದ ಸ್ತುತ್ಯವಾದ ಚರಿತ್ರೆಯುಳ್ಳವನಾಗಿದ್ದಾನೆ. ಅಂತಹ ಅದ್ಭುತವಾದ ಕಾರ್ಯಗಳನ್ನು ಮಾಡಿದ್ದಾರೆ. ತಂ ಗೌರಿ ಅಪಾಂಗರಸಂ, ಗೌರಿಯ ಅಪಾಂಗರಸ ಅಂತಂದ್ರೆ ಕುಡಿನೋಟಿನ ಕಣ್ಣಿಗೆ ವಿಷಯರಾದಂತಹ ವಿಶ್ವನಾಥನನ್ನ ಎಲ್ಲರೂ ಆಶ್ರಯಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕದಲ್ಲಿ ಇಂದ್ರಾದಿ ದೇವಗಣ ಸೇವಿತ ಸರ್ವಭಾಗಂ ಪಾದ ಪದ್ಮಂ, ಇಂದ್ರಾದಿ ದೇವತೆಗಳಿಂದ ವಂದಿತರಾಗಿದ್ದಾರೆ. ಅರ್ಧ ಚಂದ್ರವನ್ನ ತಲೆಯಲ್ಲಿ ಧರಿಸಿದ್ದಾರೆ. ಕಮಲದಂತ ವಿಸ್ತಾರವಾದ ಕಣ್ಣುಗಳುಳ್ಳವರಾಗಿದ್ದಾರೆ. ಮನ್ಮಥನಿಗೆ ವೈರಿಯಾಗಿದ್ದಾರೆ. ಯಾವ ನಿಂದನೆಗೂ ಅರ್ಹರಾಗಿಲ್ಲ, ಪೂರ್ಣ ಜ್ಞಾನವುಳ್ಳವರಾಗಿದ್ದಾರೆ. ಅಂತಹ ವಿಶ್ವನಾಥನನ್ನ, ದೇವತೆಗಳಿಗೂ ದೇವತೆಯಾದವನನ್ನ ಆಶ್ರಯಿಸ್ತಾ ಇದ್ದೇನೆ. ಇಂದ್ರಾದಿ ದೇವಗಣ ವಂದಿತ ಪಾದ ಪದ್ಮಂ ಚಂದ್ರಾರ್ಧ ಚೂಡಮರವಿಂದ ದಲಾಯತಾಕ್ಷಂ ಕಂದರ್ಪ ವೈರಿಣ ಮನಿಂದ್ಯ ಮಮಂದ ಬೋಧಂ ತಂ ದೇವ ದೇವಮಿ ಮಮಾಶ್ರಯ ವಿಶ್ವನಾಥಂ ಅಂತ 2 ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇದರಲ್ಲಿ ಏನಾದ್ರೂ ಸಂಶಯಗಳಿತ್ತು ಅಂತಂದ್ರೆ ಕೇಳಬಹುದು. ಅವಕಾಶ ಶ್ರೀಕೃಷ್ಣ ಅರ್ಪಣಮಸ್ತು. ಆಚಾರ್ಯ ತಮ್ ದೇವ ದೇವ ಮಿಮಾಶ್ರಯ ವಿಶ್ವನಾಥಂ ಅಂದ್ರೆ ಮತ್ತೊಂದ್ಸತಿ ಹೇಳ್ತೀವಿ. ತಮ್ ಅಂತಹ ದೇವದೇವಂ, ದೇವತೆಗಳಿಗೂ ದೇವತೆಯಾದಂತಹ ವಿಶ್ವನಾಥಂ, ವಿಶ್ವನಾಥನನ್ನ, ರುದ್ರದೇವರನ್ನ ಆಶ್ರಯಿಸು ಅಂತ ಹೇಳ್ತಾ ಇದ್ದ.
ಸರಿ, ಹಾಗಾದ್ರೆ ಇವತ್ತಿನ ಪಾಠವನ್ನು ಇಲ್ಲಿ ನಿಲ್ಲಿಸ್ಕೊಂಡಿರೋಣ. ಹರೇ ಶ್ರೀ